ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡುವಂಥದ್ದು, ತುಂಬ ದಿನ ಇಟ್ಟರು ಏನೂ ಆಗೋದಿಲ್ಲ, ಹಾಗೆ ಬೇಗನೂ ಕೂಡ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಡ್ತಾಯಿದ್ದೀನಿ. ದಪ್ಪ ತಳದ ಬಾಣಲಿ ಇಟ್ಟರೆ ಬೇಗ ಸೀದೋಗೋದಿಲ್ಲ. ಅದಕ್ಕಾದ್ಮೇಲೆ ಎಣ್ಣೆ ಹಾಕಿ 1 ಸ್ಪೂನ್ ಮೆಂತ್ಯ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಮೆಣಸು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಮೆಣಸು, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಂತ್ಯ ಹಾಕಬೇಕು. ಇನ್ನು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾನು 1 ಸ್ಪೂನ್ ಮೆಂತ್ಯ ಹಾಕಿರೋದಕ್ಕೆ 4 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಮೆಂತ್ಯ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕಬೇಕಾಗತ್ತೆ. ಜೀರಿಗೆನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಧನಿಯಾ ಹಾಕ್ತಾಯಿದ್ದೀನಿ. ಇಲ್ಲಿ 8 ಸ್ಪೂನ್ ಧನಿಯಾ ಹಾಕ್ತಾಯಿದ್ದೀನಿ. ನಾನು 4 ಸ್ಪೂನ್ ಜೀರಿಗೆ ಆಗಿರೋದಕ್ಕೆ 8 ಸ್ಪೂನ್ ಧನಿಯಾ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಧನಿಯಾ ಸ್ವಲ್ಪ ಘಮ ಬರುತ್ತಲ್ಲ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪುಡಿ ಬೇಗ ಹಾಳಾಗೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಇಲ್ಲಿ ನಾನು ಒಣಗಿರೋ ಅಂಥ ಕರಿಬೇವು ಹಾಕ್ತಾಯಿದ್ದೀನಿ. ಹಸಿ ಕರಿಬೇವಿದ್ರೂ ಓಕೆ, ಹಸಿ ಕರಿಬೇವಿದ್ರೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಪುಡಿ ಬೇಗ ಹಾಳಾಗೋಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ನಾನು 18 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇನ್ನು ಖಾರಕ್ಕೋಸ್ಕರ ಒಂದು 6 ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಬೋದು. ನಾವು ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಮೆಣಸಿನ್ಕಾಯಿ ಮುರಿಯೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆಗ ಫೈನ್ ಪೌಡ್ರೂ ಬರುತ್ತೆ, ಹಂಗೆ ತುಂಬ ದಿನವೂ ಬಾಳಿಕೆನೂ ಬರುತ್ತೆ. ಮೆತ್ತಗಿದ್ರೆ ಮೆಣಸಿನ್ಕಾಯಿ ಬೇಗ ಹಾಳಾಗೋಗುತ್ತೆ. ನಾನು ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಇದು ಸಣ್ಣ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಮಿಕ್ಸ್ ಚೆನ್ನಾಗಿ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಿಂಗೆ ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಹಿಂಗೆ ಹಾಕಿದ್ರೆ ಒಳ್ಳೆಯದು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಪಕ್ಕಕ್ಕಿಟ್ಟು ಆರೋದಕ್ಕೆ ಇಡ್ತಾಯಿದ್ದೀನಿ. ಇನ್ನೊಂದು ಕಡೆ ಹುಣಸೆಹಣ್ಣನ್ನು ನೆನೆಯೋದಕ್ಕೋಸ್ಕರ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಹುಣಸೆಹಣ್ಣು ನೆನೆದ್ರೆ ತುಂಬ ಚೆನ್ನಾಗಿ ರಸ ಬರುತ್ತೆ. ಇನ್ನೂ ಆಗಲೇ ಮಾಡಿ ಇಟ್ಟಿದ್ವಲ್ಲ, ಅದು ಆರಿತ್ತು, ಅದಕ್ಕೋಸ್ಕರ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾವು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದಾಯಿತು. ಈ ಥರ ತುಂಬ ಫೈನಾಗಿ ಪೌಡ್ರ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದರೆ ಪುಳಿಯೋಗರೆ ಗೊಜ್ಜು ಪುಡಿ ಹಂಗೆ ಅನ್ನದ ಮೇಲೆಲ್ಲ ಪುಡಿ ಹಂಗೆ ಇರುತ್ತೆ. ಈ ಥರ ಫೈನಾಗಿ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹುಣಸೆ ಹುಳಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಡ್ತಾಯಿದ್ದೀನಿ. ದಪ್ಪ ತಳದ ಬಾಣಲಿ ಇಟ್ಟರೆ ಒಳ್ಳೆಯದು, ಇಲ್ಲಾಂದರೆ ತಳ ಹತ್ಬಿಡುತ್ತೆ ಬೇಗ. ಅದಕ್ಕೋಸ್ಕರ ದಪ್ಪ ತಳದ ಬಾಣಲಿ ಇಡ್ತಾಯಿದ್ದೀನಿ. ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯೋವರೆಗೂ ಕಾದ್ಮೇಲೆ ನಿಮಗೆ ಎಣ್ಣೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಬೋದು. ಯಾಕಂದರೆ ಒಗ್ಗರಣೆಗೂ ಎಣ್ಣೆ ಯೂಸ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಎಣ್ಣೆನ. ಆಮೇಲೆ ಹುಣಸೆ ಹುಳಿ ರಸನ ಚೆನ್ನಾಗಿ ಕಿವುಚ್ಕೊಂಡು ರಸ ಬಿಡಿಸ್ಕೊಂಡಿದ್ದೆ. ಇನ್ನು ಅದನ್ನು ಎಣ್ಣೆಗೆ ಹುಯ್ತಾಯಿದ್ದೀನಿ. ಇನ್ನು ಹುಣಸೆ ಹುಳಿ ರಸ ಎಲ್ಲನೂ ಬಾಣಲಿಗೆ ಹಾಕಾದ್ಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು. ಆಮೇಲೆ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೆಲ್ಲ ಇದ್ದರೆ ಬೆಲ್ಲನ ಕೆಚ್ಚಿ ಹಾಕ್ಬೋದು. ಇಲ್ಲ ಅಂತ ಅಂದರೆ ನಾನು ಬೆಲ್ಲದ ಪುಡಿನೇ ಯೂಸ್ ಮಾಡ್ತೀನಿ ನನ್ನ ಮಗುಗೋಸ್ಕರ. ಅದೇ ಇತ್ತು, ಅದಕ್ಕೋಸ್ಕರ ಅದನ್ನೇ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹಾಕಿದ್ರೆ ಬ್ಲ್ಯಾಕ್ ಬರುತ್ತೆ.
ಅದರಿಂದ ಹುಣಸೆ ಹುಳಿ ಗೊಜ್ಜು ಸ್ವಲ್ಪ ನಮ್ಮದು ಬ್ಲ್ಯಾಕಾಗಿ ಬಂದಿದೆ. ಇನ್ನು ಹುಳಿ ಮತ್ತು ಬೆಲ್ಲ ಎಣ್ಣೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಇನ್ನು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಕುದಿಯೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಇನ್ನು ನೀವೇ ನೋಡಿ ಎಷ್ಟು ತೆಳ್ಳಗಿದೆ. ಇನ್ನೂ ತುಂಬ ಕುದಿಬೇಕು. ಚೆನ್ನಾಗಿ ಕುದ್ದಷ್ಟು ಗೊಜ್ಜು ತುಂಬ ದಿನ ಇರುತ್ತೆ, ಇಲ್ಲಾಂತಂದರೆ ಬೇಗ ಹಾಳಾಗೋಗುತ್ತೆ. ಇನ್ನು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಇನ್ನು ಕುದ್ದು ಈ ಥರ ಗಟ್ಟಿಗೆ ಆಗ್ತಾ ಇರುತ್ತೆ, ಆವಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂತ ಅಂದರೆ ತಳ ಹತ್ಬಿಡುತ್ತೆ. ಇನ್ನು ನೀವೇ ನೋಡ್ತಿರ್ಬೋದು ಎಷ್ಟು ಕುದ್ದು ಎಷ್ಟು ಗಟ್ಟಿಯಾಗಿದೆ ಅಂತ. ಹಿಂಗೆ ಸ್ವಲ್ಪ ಮೀಡಿಯಮ್ ಗಟ್ಟಿ ಆದಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 7 ಸ್ಪೂನ್ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಜಾಸ್ತಿ ಹುಣಸೆ ಹುಳಿ ಜಾಸ್ತಿ ಆದರೆ ಫುಲ್ಲು ರುಬ್ಬಿರೋ ಅಂಥ ಪುಡಿ ಎಲ್ಲನೂ ಹಾಕ್ಕೊಬೋದು. ನಾನೊಂದು 7 ಸ್ಪೂನ್ ಹಾಕ್ಕೊತಿದ್ದೀನಿ ಅಷ್ಟೇ. ಇನ್ನು ಪುಡಿ ಎಲ್ಲನೂ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲ ಅಂತಂದರೆ ಗಂಟಾಗಿಬಿಡುತ್ತೆ. ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು, ಗಂಟಾಗದೇ ಇರೋ ರೀತಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಈ ಥರ ಲೇಹ ಥರ ಬರುತ್ತೆ. ಇನ್ನು ಆಫ್ ಮಾಡಿದ್ಮೇಲೆ ಇದು ಇನ್ನೂ ತುಂಬ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕಾಗುತ್ತೆ. ಇನ್ನು ನೀವೇ ನೋಡ್ತಿರ್ಬೋದು ಕುದ್ದು ಎಷ್ಟು ಕಲರು ಮತ್ತು ತಿಕ್ನೆಸ್ ಎಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ. ಈ ಥರ ಚೆನ್ನಾಗಿ ಕುದಿಸಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇನ್ನು ಗ್ಲಾಸ್ ಕಂಟೈನರು ಇಲ್ಲಾಂದರೆ ಪ್ಲ್ಯಾಸ್ಟಿಕ್ಕಲ್ಲೂ ಹಾಕ್ಕೊಬೋದು. ನಾನು ಗ್ಲಾಸ್ ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಅದರಲ್ಲಿ ಒಂಚೂರು ನೀರು ಇರಬಾರ್ದು, ಆ ಥರ ಒರೆಸ್ಕೊಬೇಕು. ಇನ್ನು ಆ ಥರ ಒರೆಸ್ಕೊಂಡಾದ್ಮೇಲೆ ಇದನ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಈ ಥರ ಗ್ಲಾಸ್ ಕಂಟೈನರ್ಗೆ ಹಾಕಿ ತುಂಬ ದಿನ ಇಟ್ಕೊಬೋದು, ಏನೂ ಆಗೋದಿಲ್ಲ. ಇನ್ನು ನಿಮಗೆ ಬೇಕಾದರೆ ಈ ಥರ ಮಾಡಿ ಇಟ್ಕೊಬೋದು, ಇಲ್ಲ ಅಂತ ಅಂದರೆ ಇದಕ್ಕೆ ಒಗ್ಗರಣೆನೂ ಮಾಡಿ ಎತ್ತಿಟ್ಕೊಬೋದು. ಒಗ್ಗರಣೆ ಮಾಡಿ ಇಟ್ಟರೆ ಕಡಲೆ ಬೀಜ ಎಲ್ಲ ಫುಲ್ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿಡ್ತೀನಿ. ಇನ್ನು ಇದಕ್ಕೇ ನೀವು ಕೊಬ್ಬರಿ ಮತ್ತು ಎಳ್ಳು ಹಾಕ್ಕೊಬೋದು. ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ದಿನ ಇಡೋದಕ್ಕಾಗಲ್ಲ, ಕೊಬ್ಬರಿ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಕೊಬ್ಬರಿನ ನಾನು ಫ್ರೈ ಮಾಡಬೇಕಾದ್ರೇ ಹಾಕ್ಕೊಂಡು ಕಲಿಸ್ಕೊತೀವಿ. ನೀವೇ ನೋಡ್ತಿರ್ಬೋದು ಪುಳಿಯೋಗರೆ ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಆಗಲಿ ಇಲ್ಲ ತಿಕ್ನೆಸ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಇದಕ್ಕೆ ಒಗ್ಗರಣೆ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಚಿಕ್ಕದೊಂದು ಬಾಣಲಿ ಇಡ್ತಾಯಿದ್ದೀನಿ. ಇಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದಾದಮೇಲೆ ಸಾಸಿವೆ ಮತ್ತು ಕಡಲೆಬೀಜ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಕಡಲೆಬೀಜ ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಒಳ್ಳೆಯದು ಕಡಲೆಬೀಜನ. ಇನ್ನು ಅದು ಬ್ರೌನ್ ಕಲರ್ ಆದಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 1-2 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿದ್ದೀನಿ. ಇನ್ನು ಕರಿಬೇವು ಹಾಕ್ತಾಯಿದ್ದೀನಿ. ಇದೆಲ್ಲನೂ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಇಲ್ಲ ಅಂತಂದರೆ ಕಪ್ಪಗಾಗ್ಬಿಡುತ್ತೆ. ಇನ್ನು ಆಗಲೇ ಹೇಳ್ದಂಗೆ ನಾವು ಕೊಬ್ಬರಿ ಅದಕ್ಕೆ ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಕೊಬ್ಬರಿ ಹಾಕ್ಕೊತೀನಿ. ಕೊಬ್ಬರಿ ಹಾಕ್ಕೊಂಡು ಅದು ಸ್ವಲ್ಪ ಹುರಿದಾದ್ಮೇಲೆ ಉಪ್ಪು, ಆಮೇಲೆ ಆಗಲೇ ಮಾಡಿ ಇಟ್ಕೊಂಡಿದ್ವಲ್ಲ ಗೊಜ್ಜು, ಅದನ್ನು ಒಂದು 4 ಸ್ಪೂನ್ ಗೊಜ್ಜು ಹಾಕ್ಕೊತಾ ಇದ್ದೀನಿ. ಇಷ್ಟು ಆದರೆ ಇಬ್ರಿಗೆ ಆಗುತ್ತೆ, 2-3 ಜನಕ್ಕೆ ಗೊಜ್ಜು ಸಾಕಾಗುತ್ತೆ ಇಷ್ಟು ಹಾಕ್ಕೊಂಡ್ರೆ. ಇದು ಜಸ್ಟ್ ಒಂದು 5 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ. ಈ ಥರ ಮೊದಲೇ ಗೊಜ್ಜು ಮಾಡಿ ಇಟ್ಕೊಂಡಿದ್ರೆ ಇನ್ನು ಲೇಟ್ ಆದಾಗ ಟಿಫನ್ಗೆ ಈ ಥರ ಒಗ್ಗರಣೆಗೆ ಹಾಕ್ಕೊಂಬಿಟ್ರೆ ಸಾಕು, ಬೇಗ ಆಗೋಗ್ಬಿಡುತ್ತೆ ಟಿಫನ್ನು. ಇನ್ನು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪುಳಿಯೋಗರೆ. ಒಗ್ಗರಣೆ ಮಾಡಬೇಕಾದ್ರೇ ಉಪ್ಪು ಮತ್ತು ಖಾರ ಏನಾದ್ರು ಕಮ್ಮಿ ಇದ್ದರೆ ಖಾರಕ್ಕೋಸ್ಕರ ಬೇಕಾದ್ರೆ ಖಾರದ ಪುಡಿ ಹಾಕ್ಕೊಬೋದು. ಇನ್ನು ಉಪ್ಪು ಹಾಕ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.